ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ಬೈಕು ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರು ಈಶ್ವರನ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಕೇಂದ್ರ ಬಿಂದು ಬಸವಾನಂದ ಸ್ವಾಮೀಜಿಯವರು ಎಂದಿನಂತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ಕೇಳಿದರೆ ನಾವು ಹಿಂದಿನ ವಾರ ಕಾಯ ವಾಚ ಮನಸ ಈ ತಪಸ್ಸಿನ ಬಗ್ಗೆ ಮಾತಾಡ್ತಾ ಇದ್ವಿ. ಅದರೊಳಗೆ ಕಾಯ ವಾಚ ತಪಸ್ಸುಗಳು ಮುಗಿದ್ವು. ಇವತ್ತು ಮನದಿಂದ ಮಾಡುವ ತಪಸ್ಸು, ಈ ಕುರಿತಂಗ ಅನೇಕ ವಿಚಾರಗಳನ್ನ ನಮಗೆ ಸ್ವಾಮೀಜಿಯವರು ತಿಳಿಸೋರಿದ್ದಾರೆ. ಕೇಳೋಣ. ಮನಸ್ಸು ಸೃಷ್ಟಿಯ ಒಂದು ಅದ್ಭುತ. ಯಾಕಂದ್ರೆ ಕಣ್ಣಿಗೆ ಕಾಣಿಸಲ್ಲ. ನಿಮಗೆ ಯಾರು ಮನಸ್ಸು ನೋಡಿದೀರ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಯಾರು ನೋಡಿಲ್ಲ ಮನಸ್ಸನ್ನು. ಆದ್ರೆ ಮನಸ್ಸಲ್ಲಿದ್ರೆ ಏನೋ ನೋಡಕ್ಕಾಗಲ್ಲ. ಅಂತ ಅದ್ಭುತವಾದಂತ ಒಂದು ಸೃಷ್ಟಿಯನ್ನು ಪರಮಾತ್ಮ ಮಾಡಿ ನಮ್ಮ ಒಳಗಡೆ ಸಾಫ್ಟ್ವೇರ್, ಇನ್ಬಿಲ್ಟ್ ಸಾಫ್ಟ್ವೇರ್. ಮನಸ್ಸಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದಾವಲ್ಲ, ಇವು ಇನ್ಬಿಲ್ಟ್ ಸಾಫ್ಟ್ವೇರ್ ಪರಮಾತ್ಮನೇ ಹಾಕಿ ಕಳಿಸ್ಬಿಟ್ಟಿದ್ದಾನೆ. ಅಂತ ಮನಸ್ಸು ಅದು ಸಾಮಾನ್ಯವಾಗಿ ಮನಸ್ಸಿಗೆ ಬಹಳ ಜನ ಬೈತಾರೆ. ಮನಸ್ಸು ಕೋಡಗ, ಕೋತಿ, ಅದು ನಮ್ಮನ್ನ ಕೆಡಿಸುತ್ತೆ, ಚಂಚಲ ಅಂತ ಎಲ್ಲ ಹೇಳಿ. ಆದ್ರೆ ಅದೇ ಮನಸ್ಸು ಮಹಾದೇವನೂ ಆಗಬಲ್ಲದು. ಮನಸ್ಸೇ ಮಹಾದೇವ. ಅಷ್ಟರ ಮಟ್ಟಿಗೆ ಆ ಮನಸ್ಸನ್ನ ಪಳಗಿಸ್ಬೇಕು. ಅದು ಸುಮ್ನೆ ಈ ನಾವೀಗ ಇರುವ ಸ್ಥಿತಿನಲ್ಲಿದ್ರೆ ಅದು ಮಹಾದೇವ ಆಗಲ್ಲ, ಅದು ಮಹಾದೇವ ಆಗ್ಬಿಟ್ಟಿದೆ. ಅದು ಮಹಾದೇವ ಆಗ್ಬೇಕಾದ್ರೆ ಅದಕ್ಕೂ ತಪಸ್ಸು ಮಾಡಿಸ್ಬೇಕು. ಅದನ್ನ ಅನಿಜೀವನ ಶಿವಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಶಮೆ ವಿವೇಕವಾತ್ಮ ವಿದ್ಯೆ, ದಮೆ ದಯಾ ವಿರಕ್ತಿ ಯೋಗ, ಅಮಲ ರೂಪ ಶಂಭುಲಿಂಗ, ಅಮರ್ದು ತೋರೆ ಸುಮನದಲ್ಲಿ, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ಅಂದ್ರೆ ಮನಸ್ಸಿಗೆ ತಪಸ್ಸು ಮಾಡಿಸೋದು ಹೇಗೆ? ಯಾಕೆ ಕೈ ಸಿಗಲ್ಲ. ಕೆಲವು ಸಾರಿ ಕಷ್ಟಪಟ್ಟರೆ ಮಾತನ್ನು ನಿಯಂತ್ರಣ ಮಾಡ್ಬಿಡ್ಬೋದೇ. ಅದಕ್ಕೆ ಕೆಲವು ಯೋಗಿಗಳು ಏನ್ ಮಾಡ್ತಾರೆ ಅಂದ್ರೆ ಮಾತಾಡೋದೇ ಮಾಡ್ಬಿಡಪ್ಪ ಅಂತ ಹೇಳಿ 12 ವರ್ಷಗಟ್ಲೆ ಮೌನವಾಗಿ ಬಿಡ್ತಾರೆ. ಮೌನವಾಗಿ ಉಳಿತಕ್ಕಂಥವ್ರು ನೋಡ್ತೀವಿ ನಾವು. ಅದೊಂದು ತಪಸ್ಸು, ಮೌನ ತಪಸ್ಸು. ಆದ್ರೆ ಮೌನವಾಗಿರೋ ತಪಸ್ಸಿಗಿಂತಲೂ ಅಗತ್ಯವಿರುವ ಮಾತುಗಳನ್ನ ಅಗತ್ಯವಿದ್ದಷ್ಟೇ ಆಡ್ತೀವಲ್ಲ, ಅದು ಬಹಳ ದೊಡ್ಡ ತಪಸ್ಸು. ಮೌನ ಇರೋದೇ ಬಹಳ ದೊಡ್ಡ ತಪಸ್ಸಲ್ಲ. ಅವನು ಎಲ್ಲರಿಂದ ದೂರ ಆಗಿ ಗುಡ್ಡದ ಮೇಲೆ ಕುತ್ಕೊಂಡು ಮೌನ ಮಾಡ್ಬಿಡ್ಬೋದೇನು. ಆದ್ರೆ ಎಲ್ಲ ನಡುವೆ ಇದ್ದು ಕೂಡ ಮಾತನ್ನ ಮಿತವಾಗಿ ಬಳಸ್ತೀವಲ್ಲ, ಅದು ತಪಸ್ಸು. ಹಾಗೆ ಮನಸ್ಸು ಅನ್ನುವಂಥದ್ದೇನಿದೆ ಅದನ್ನ ನಾವು ತೊಡಗಿಸ್ಬೇಕಾದ್ರೆ ಮೊಟ್ಟ ಮೊದಲು ಶಮೆ, ವಿವೇಕ, ಆತ್ಮವಿದ್ಯೆ, ದಮೆ, ದಯಾವಿರಕ್ತಿ ಯೋಗ. ಈ ಶಮೆ ದಮೆ ಅನ್ನೋದು ಜೋಡಿ ಶಬ್ದಗಳು. ಅದನ್ನ ನಿಜಗುಣ ಶಿವಗಳು ಛಂದಸ್ಸುಗೋಸ್ಕರವಾಗಿ ಛಂದೋಬದ್ಧ ಬರ್ಲಿ ಅಂತ ಹೇಳಿ ಬಿಡಿಸಿದ್ದಾರೆ. ಮೊದಲು ಶಮೆ ತಗೊಂಡಿದ್ದಾರೆ, ಆಮೇಲೆ ಎರಡನೇ ಇದ್ರಲ್ಲಿ ದಮೆ ತಗೊಂಡಿದ್ದಾರೆ. ಶಮೆ ವಿವೇಕ ಆತ್ಮವಿದ್ಯೆ, ದಮೆ ದಯಾವಿರಕ್ತಿ ಯೋಗ, ಇವು ಮನಸ್ಸಿನಿಂದ ಮಾಡುವ ತಪಸ್ಸು. ಶಮೆ ದಮೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶಮೆ ಅಂದ್ರೆ ಅಂತರ ಇಂದ್ರಿಯಗಳ ನಿಗ್ರಹ, ದಮೆ ಅಂದ್ರೆ ಬಹಿರಿಂದ್ರಿಯಗಳ ನಿಗ್ರಹ. ಶಮೆ ಅಂದ್ರೆ ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದಾವಲ್ಲ, ಇವನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇದಕ್ಕೆ ಶಮೆ ಅಂತ ಕರೀತಾರೆ. ಅಂದ್ರೆ ಅಂತರಂಗದಿಂದ ಮಾನಸಿಕ ಶಕ್ತಿ ಬೆಳೆಸ್ಕೊಂತೀವಿ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸೈಕಲಾಜಿಕಲ್ ಸ್ಟ್ಯಾಮಿನಾ ಅಂತ ಹೇಳ್ತಾರೆ. ಅದು ಮನಸ್ಸು ಈಗ ನನಗೆ ಬೇಡವಾದದ್ದನ್ನೇನೋ ಬಯಸ್ತಾ ಇದೆ. ಈಗ ನನಗೆ ಸಕ್ಕರೆ ಕಾಯಿಲೆ ಅಂತ ಇಟ್ಕೊಳ್ಳಿ, ಇಂಥ ತಿನ್ಬೇಡಿ, ಸ್ವೀಟ್ ತಿನ್ಬೇಡಿ ಅಂತ ಹೇಳಿದರೆ ಮನಸ್ಸಲ್ಲಿ ಆಸೆ ಉಂಟಾಗುತ್ತೆ. ನಾನು ಅದನ್ನ ನಿಯಂತ್ರಣ ಮಾಡಿದೆ ಅಂದ್ರೆ ಸಂತೋಷವಾಗಿ, ಒತ್ತಾಯದಿಂದ ಅಲ್ಲ. ಮಗ ಬೈತಾನೆ ಅಂತನೋ, ಸೊಸೆ ಬೈತಾಳೆ ಅಂತನೋ, ಅಥವಾ ಡಾಕ್ಟರ್ ಬೈತಾರೆ ಅಂತ ಹೇಳಿ ನಿಯಂತ್ರಣ ಮಾಡಿದ್ರೆ ಅದು ತಪಸ್ಸಾಗೋದಿಲ್ಲ. ಆದ್ರೆ ಸ್ವಸಂತೋಷದಿಂದ ನಿಯಂತ್ರಣ ಮಾಡಿದ್ರೆ ಅದು ಶಮೆ ಅಂತ ಕರೀತಾರೆ. ತಿನ್ನಂಗಾಗಿದೆ ಆದ್ರೂ ತಿನ್ಲಿಲ್ಲ, ತನ್ನ ಆನಂದಕ್ಕಾಗಿ ಅಥವಾ ಆರೋಗ್ಯಕ್ಕಾಗಿ, ಅದು ಶಮೆ. ಅಹಂಕಾರ, ಯಾರ ಮೇಲೆ ಅಹಂಕಾರ ತೋರಿಸ್ಬೇಕು ಅಂತ ಬಂತು ಮನಸ್ಸಿಗೆ, ಆದ್ರೂ ಅದನ್ನ ತಡೆ ಹಿಡಿದೆ, ಅದು ಶಮೆ. ವಿವೇಕ, ವಿವೇಕ ಅಂದ ಕೂಡಲೇ ಸಾಧ್ಯ ವಿವೇಕ, ನಿತ್ಯಾನಿತ್ಯ ವಿವೇಕ, ಈ ತರ ಸತ್ಯಾಸತ್ಯ ವಿವೇಕ. ಯಾವುದು ಸರಿ ಯಾವುದು ತಪ್ಪು ಅದನ್ನ ನಿರ್ಣಯ ಮಾಡ್ತೀವಲ್ಲ, ಅದಕ್ಕೆ ವಿವೇಕ ಅಂತ ಕರೀತೀವಿ.
ಕ್ಷಮೆ ಇರ್ಬೇಕು, ಅಂದ್ರೆ ನಿಯಂತ್ರಣ ಮನಸ್ಸಿನ ಮೇಲೆ, ವಿವೇಕ ಇರ್ಬೇಕು, ಆತ್ಮವಿದ್ಯೆ ಇದು ಬಹಳ ವಿಶೇಷವಾದ ಶಬ್ದ. ಆತ್ಮವಿದ್ಯೆ ಕೂಡ ಒಂದು ತಪಸ್ಸು ಅಂತಾರೆ. ಅಂದ್ರೆ ವಿದ್ಯೆನಲ್ಲಿ ಎರಡು ವಿದ್ಯೆಗಳಿದೆ, ಲೌಕಿಕ ವಿದ್ಯೆ, ಅಲೌಕಿಕ ವಿದ್ಯೆ. ಅಂದ್ರೆ ಲೌಕಿಕ ವಿದ್ಯೆ ಅಂದ್ರೆ ನಮ್ಮ ಹೊಟ್ಟೆ ಪಾಡನ್ನ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕಲ್ಲ ಅವೆಲ್ಲವೂ ಲೌಕಿಕ ವಿದ್ಯೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಏನು 4 ವೇದಗಳಿದಾವಲ್ಲ ಅವು ತ್ರೈಗುಣ್ಯ ವಿಷಯ ವೇದ. ವೇದದಲ್ಲಿ ಬರ್ತಕ್ಕಂಥದ್ದು ತ್ರೈಗುಣ್ಯಗಳ ಬಗ್ಗೆನೇ ಬರ್ತಪ್ಪ. ನಿಷ್ತ್ರೈಗುಣ್ಯೋ ಭವಾರ್ಜುನ, ನೀನು ನಿಷ್ತ್ರೈಗುಣ್ಯನಾಗು. ಅಂದ್ರೆ ಸಾತ್ವಿಕ, ರಾಜಸ, ತಾಮಸ ಇದೆಯಲ್ಲ ಗುಣಗಳು, ಅವನ್ನ ಮೀರೋದಿದೆಯಲ್ಲ ಅದು ಕೂಡ ಶ್ರಮೆ. ಸಮಾಧಾನದಿಂದ ಅಂತರ ಇಂದ್ರಿಯಗಳ ನಿಗ್ರಹ ಮಾಡೋದ್ರಿಂದ ಇವು ಬರುತ್ತೆ, ಇಲ್ಲಿ ಬರೋದಿಲ್ಲ. ಆತ್ಮವಿದ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ತ್ರಿಗುಣಗಳನ್ನು ಮೀರೋದಿದೆಯಲ್ಲ ಅದು ಆತ್ಮವಿದ್ಯೆ. ಲೌಕಿಕ ವಿದ್ಯೆನಲ್ಲಿ ನೀವು ಏನನ್ನೇ ಬಳಸಿದ್ರು ಕೂಡ ಅದೆಲ್ಲ ಲೌಕಿಕ ವಿದ್ಯೆನೆ. ಹೊಟ್ಟೆಪಾಡಿಗೋಸ್ಕರ ಅಥವಾ ಒಟ್ಟು ಜೀವನ ಕಟ್ಕೊಳ್ಳೋಕೋಸ್ಕರ ನಾವೇನು ಗಳಿಕೆಗೋಸ್ಕರ ಮಾಡ್ತೀವಲ್ಲ ಅದು ಲೌಕಿಕ ವಿದ್ಯೆ. ಧ್ಯಾನ ಮಾಡ್ತೀವಲ್ಲ, ತಪಸ್ಸು ಮಾಡ್ತೀವಲ್ಲ, ನಮ್ಮೊಳಗೆ ನಾವು ತಿಳ್ಕೊಳ್ತೀವಲ್ಲ ಅದು ಆತ್ಮವಿದ್ಯೆ. ಅನುಭವ ಅಂತ ಕರೀತಾರೆ ಶಂಕರ್. ಅನುಭವ ಎಂಬುದು ಆತ್ಮವಿದ್ಯೆ. ಅದು ಶಮೆ ವಿವೇಕ ಆತ್ಮವಿದ್ಯೆ. ದಮೆ ದಯಾ ವಿರಕ್ತಿ ಯೋಗ. ದಮೆ ಅಂದ್ರೆ ಹೊರಗಿನ ಇಂದ್ರಿಯಗಳ ನಿಗ್ರಹ. ಅಂದ್ರೆ ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ ಅಂತ ಪಂಚೇಂದ್ರಿಯಗಳಿದಾವಲ್ಲ ಇವುಗಳನ್ನ ನಿಯಂತ್ರಣ ಮಾಡ್ತೀವಲ್ಲ ಇದಕ್ಕೆ ದಮ ಅಂತ ಕರೀತಾರೆ. ಶಮ ದಮ. ಶಮೆ ಅಂದ್ರೆ ಅಂತರಿಂದ್ರಿಯಗಳ ನಿಗ್ರಹ, ದಮೆ ಅಂದ್ರೆ ಬಹಿರಿಂದ್ರಿಯಗಳ ನಿಗ್ರಹ. ದಮೆ ದಯ ಅಂದ್ರೆ ಬೇರೆಯವರಿಗೆ ನಾವು ತೋರಿಸ್ತಕ್ಕಂಥ ಕರುಣೆ. ಜೀವಿಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು, ನಾವು ದಯೆ ತೋರಿಸ್ತೀವಲ್ಲ. ದಯೆ ತೋರಿಸೋದಂದ್ರೆ ನಮಗೆ ಕೆಡಕ್ ಮಾಡದೇ ಇರೋರಿಗೆ ದಯೆ ತೋರಿಸೋದೇನು ದೊಡ್ಡದಲ್ಲ, ಅದನ್ನ ತೋರಿಸ್ತೀವಿ. ನಮಗೆ ಅನುಕೂಲಕರ ವಾತಾವರಣದಲ್ಲಿ ಎಲ್ಲರೂ ದಯವಂತರೇ. ಆದ್ರೆ ಅನನುಕೂಲಕರ ವಾತಾವರಣದಲ್ಲೂ ಕೂಡ ಆಗ್ಲಾರ್ದವ್ರು ಬಂದ್ರೂ ಕೂಡ ಆಗ್ಲೂ ನಾವು ದಯೆ ತೋರಿಸಿದ್ರೆ ಅದಕ್ಕೆ ನಿಜವಾದ ತಪಸ್ಸು ಅಂತ ಹೇಳ್ತಾರೆ. ಅದು ಮಾನಸಿಕ ತಪಸ್ಸು. ದಮೆ ದಯ ವಿರಕ್ತಿ. ಅನುರಕ್ತಿ ಅಂದ್ರೆ ಅಂಟ್ಕೊಳ್ಳೋದು, ಎಲ್ಲರಿಗೂ ಅಂಟ್ಕೊಳ್ಳೋದು ಮೋಹ. ವಿರಕ್ತಿ ಅಂದ್ರೆ ಅಂಟಿಲ್ಲದೆ ಇರ್ತಕ್ಕಂಥ, ಎಲ್ಲರ ಜೊತೆನೂ ಪ್ರೀತಿಯಿಂದ ಇರ್ತಾನೆ ಆದ್ರೆ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಇದೊಂದು ದೊಡ್ಡ ತಪಸ್ಸೆ. ಇದು ಮನಸ್ಸಿನಿಂದ ಮಾಡುವ ತಪಸ್ಸು ವಿರಕ್ತಿ. ಇದು ವಿರಕ್ತ ಅಂದ್ಕೂಡ್ಲೆ ಸಾಮಾನ್ಯ ಕಾವಿದಾರಿಗಳು ಕಾವಿ ಬಟ್ಟೆ ಧರಿಸಿರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಅದು ಕಾವಿ ಬಟ್ಟೆ ಅದು ವಿರಕ್ತಿಯ ಸಂಕೇತ ಅಷ್ಟೇ. ಆದ್ರೆ ವಿರಕ್ತಿ ಅಂತಂದ್ರೆ ಅದು ಅಂಟಿಲ್ಲದೆ ಇರ್ತಕ್ಕಂಥ ಜೀವನ. ಅವನ ಸಂಸಾರದಲ್ಲಿದ್ದು ಕೂಡ ವಿರಕ್ತನಾಗಿರ್ಬೋದು. ಕೆಲವು ಸಾರಿ ಅವನಿಗೆ ವೇಷದಿಂದ ವಿರಕ್ತ ವೇಷ ಇದ್ರು ಯಾವ್ದ್ರಲ್ಲೋ ಒಂದು ಅನುರಕ್ತನಾಗಿರ್ಬೋದು. ಹಣಕ್ಕೋ ಅಧಿಕಾರಕ್ಕೋ ಯಾವ್ದಕ್ಕೋ ಒಂದು ಅಂಟ್ಕೊಂಡ್ರೆ ಅದು ಅನುರಕ್ತಿ. ವಿರಕ್ತಿ ಕೊನೆಗೆ ಯೋಗ. ಯೋಗ ಅಂದ್ರೆ ಪರಮಾತ್ಮನಲ್ಲಿ ಕೂಡುವಿಕೆ. ಮನಸ್ಸು ತನ್ನ ಎಲ್ಲ ಚಂಚಲತೆಗಳನ್ನ ಪೂರ್ವ ಕರ್ಮಗಳನ್ನ ಕಳ್ಕೊಂಡು ಪರಮಾತ್ಮನಲ್ಲಿ ಕೂಡ್ಬಿಟ್ರೆ ಅದು ದೊಡ್ಡ ತಪಸ್ಸು, ಕೊನೆಯ ತಪಸ್ಸು ಯೋಗ. ಅದೇ ಯೋಗ. ಅಮರ್ದು ತೋರಿ ಸುಮನದಲ್ಲಿ. ಅಮರ್ದನ್ನು ಹೊಳೆದು ಮನಸ್ಸಿನಲ್ಲಿ ಪರಮಾತ್ಮನ ಸ್ವರೂಪ ಹೊಳೆದು ತೋರ್ತಪ್ಪ ಅಂದ್ರೆ ಅದು ಮನಸ್ಸಿನಿಂದ ಮಾಡುವ ತಪಸ್ಸು. ಶಮೆ ವಿವೇಕವಾತ್ಮವಿದ್ಯೆ, ದಮೆ ದಯಾ ವಿರಕ್ತಿ ಯೋಗ. ಅಮಲ ರೂಪ. ಅಮಲ ಅಂದ್ರೆ ನಿರ್ಮಲ ರೂಪ, ಷಣ್ಮಲಿಂಗ ಅಂಕಿತ. ಅದು ಅಮರ್ದು ತೋರಿ ಸುಮನದಲ್ಲಿ ಹೊಳೆದು ತೋರಿದ್ರೆ ಇದೇ ಮಾನಸಿಕ ತಪಸ್ಸು. ಇದು ನಿಜಗುಣ ಶಿವಗಳು ಹೇಳ್ತಕ್ಕಂಥ ಮಾನಸಿಕ ತಪಸ್ಸು. ಆದ್ರೆ ಈ ಮನಸ್ಸು ಏನಿದೆಯಲ್ಲ ಇದನ್ನ ತಪಸ್ಸಲ್ಲಿ ತೊಡಗಿಸೋದಿದೆಯಲ್ಲ ಅದು ಸುಲಭವಾದದ್ದಲ್ಲ. ಅದಕ್ಕೆ ಎಲ್ಲರೂ ಮನಸ್ಸಿಗೆ ಯಾಕೆ ಬೈತಾರೆ ಅಂದ್ರೆ ಮನಸ್ಸಿನ ಆಳದಿಂದ ಬೇಡವಾದ ಭಾವನೆಗಳು ಎದುರ್ತಿವೆ. ಅಂದ್ರೆ ಚಿತ್ತ, ಮನಸ್ಸಿನ ಆಳದಲ್ಲಿ ಚಿತ್ತ ಅಂತ ಒಂದು ಅಂಶ ಇದೆ. ಅಂತರಿಂದ್ರಿಯಗಳು ಹೇಳಿದ್ಮೇಲೆ 4 ಅಂತರಿಂದ್ರಿಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ಚಿತ್ತ ಅನ್ನುವಂಥದ್ದೇನಿದೆ ಇದು ಮನಸ್ಸಿನ ಆಳವಾದ ಭಾಗ. ಅದು ಇಂಗ್ಲಿಷ್ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ, ಅದು ಹೊರಗಿಂದು ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ. ಆಳವಾಗಿರ್ತಕ್ಕಂಥದ್ದು. ಈ ತಪಸ್ ಮಾಡ್ತಕ್ಕಂಥವ್ರಿಗೆ ಅಥವಾ ಯಾರು ಧ್ಯಾನ ಮಾಡ್ಬೇಕು ಅಂತ ಹೋಗ್ತೀವ, ಸಾಧನೆ ಮಾಡ್ಬೇಕು ಅಂತ ಹೋದಾಗ ಅದು ಈ ಮನಸ್ಸಿನ ಆ ಚಿತ್ತದ ಆಳದಿಂದ ಬೇಡವಾದ ಮನೋಭಾವನೆಗಳು ಹೇಳ್ತಿರ್ತಾರೆ, ವೃತ್ತಿಗಳು ಅಂತ ಕರೀತಾರೆ. ಅದನ್ನೇ ಯೋಗ ಚಿತ್ತ ವೃತ್ತಿ ನಿರೋಧ ಪತಂಜಲಿಗಳು ಹೇಳ್ತಾರೆ. ಮೊದಲಿಗೆ ಯೋಗದ ಮೊದಲಿಗೆ ಅದು ಬಂದ್ಬಿಡುತ್ತೆ. ಆ ವೃತ್ತಿಗಳು ಎದುಳ್ತಿರ್ತಾವಲ್ಲ ಆವಾಗ ಭಯ ಪಡಬಾರ್ದು ಯಾರು ಕೂಡ. ಅದು ನನ್ನ ಮನಸ್ಸಿನಲ್ಲಿ ಇದ್ದಿದ್ದೆ, ಯಾವ ಜನ್ಮದ್ದು ಗೊತ್ತಿಲ್ಲ, ಇದನ್ನ ತೊಡೆದು ಹಾಕೋಣ ಅಂತ ಧೈರ್ಯ ತಗೊಳ್ಳೋದು ಇದೆಯಲ್ಲ ಅದು ಕೂಡ ಒಂದು ತಪಸ್ಸನ್ನು. ಅದಕ್ಕೆ ಎಂತ ಭಯಾನಕ ಎಂತ ಕೆಟ್ಟ ಭಾವನೆಗಳ ಮೇಲಿದ್ರೂ ಕೂಡ ಹೆದರ್ಲಾರ್ದಂಗೆ ಧೈರ್ಯವಾಗಿ ನಮ್ಮ ತಪಸ್ಸನ್ನ ಮುಂದುವರಿಸಬೇಕು. ಅದು ಮಾನಸಿಕ ತಪಸ್ಸು. ಹೀಗೆ ಚಿತ್ತದ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು. ಚಿತ್ತ ಅಂತ ಅನ್ನೋದೇನಿದೆಯಲ್ಲ ಅದು ಸಾಮಾನ್ಯವಾಗಿ ಈ ಪಾಶ್ಚಿಮಾತ್ಯ ಪದ್ಧತಿ ಇದೆಯಲ್ಲ ಅಲ್ಲಿ ಚಿತ್ತ ಅನ್ನೋದು ಅವರಿಗೆ ಕಲ್ಪನೆ ಇಲ್ಲ. ಯಾಕಂದ್ರೆ ಬೈಬಲ್ ಅಲ್ಲಿ ಪೂರ್ವಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಅಂತ ಅಂದ್ಬಿಡ್ತಾರೆ. ಆದ್ರೆ ನಿಜವಾಗಿ ಚಿತ್ತ ಅಂತ ಇದೆಯಲ್ಲ ಅದು ಮನಸ್ಸಿನ ಅನೇಕ
ಒಳ್ಳೆದಕ್ಕೆ ಮತ್ತು ಕೆಳಕಿಗೆ ಎರಡೂ ಚಿತ್ತವೇ ಕಾರಣ. ಅಂದ್ರೆ ಕೆಲ ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡ್ಬಿಟ್ಟಿರ್ತಾರೆ. 4 ವರ್ಷದ ಮಕ್ಕಳು, 5 ವರ್ಷದ ಮಕ್ಕಳು ಚೆನ್ನಾಗಿ ಹಾಡೋದು ಅಥವಾ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ಮಾಡ್ತಿರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಅವರ ಪೂರ್ವ ಜನ್ಮದ ಸಂಸ್ಕಾರಗಳು ಚಿತ್ತದಲ್ಲಿ ಅಡಕವಾಗಿದೆ. ಚಿತ್ತದಲ್ಲಿ ಅಡಕ ಆಗಿರೋದ್ರಿಂದ ಅದು ಇವಾಗ ಮೇಲೆದ್ದು ಬರ್ತಾ ಇದೆ, ಒಳ್ಳೆ ಸಂಸ್ಕಾರ. ಅದೇ ತರ ತುಂಬಾ ಸಣ್ಣ ಹುಡುಗರು ಕೆಟ್ಟ ಕೆಲಸ ಮಾಡ್ತಿರ್ತಾರೆ. ಅದು ಕೂಡ ಆ ಹುಡುಗನ್ ತಪ್ಪಲ್ಲ, ಅದು ಹಿಂದಿನ ಜನ್ಮದ ಸಂಸ್ಕಾರ. ಇದೆಲ್ಲ ಚಿತ್ತದಲ್ಲಿ ರೆಕಾರ್ಡ್ ಆಗಿರುತ್ತೆ, ಬೀಜ ರೂಪದಲ್ಲಿ ಅಂತ ಹೇಳ್ತಾರೆ. ವಾಸನೆಗಳ ಬೀಜ, ಆ ವಾಸನೆಗಳ ಬೀಜವನ್ನು ಹುರಿಯೋದಿದೆಯಲ್ಲ, ಅದು ಕೂಡ ಒಂದು ತಪಸ್ಸು. ವಾಸನೆಗಳ ಬೀಜವನ್ನು ಹುರಿಯೋದು ಅದು ಕೂಡ ಒಂದು ತಪಸ್ಸು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಮನಸ್ಸಿನಿಂದ ಮಾಡುವ ತಪಸ್ಸು. ಅಂದ್ರೆ ಚಿತ್ತದಲ್ಲಿ ಏನೇ ಭಾವನೆಗಳು ಬರ್ಲಿ, ಸದ್ಭಾವನೆಗಳು ಬರ್ಲಿ, ಅದನ್ನ ಪರಮಾತ್ಮನ ಅನುಗ್ರಹ ಅಂತ ಹೇಳ್ತೀವಿ ನಾವು. ಆದ್ರೆ ದುರ್ಭಾವನೆಗಳು ಬಂದಾಗ್ಲೂ ಕೂಡ ಆವಾಗ ನಾವು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಬೇಕು. ದೇವ್ರೆ, ಇದು ನನ್ನಲ್ಲ, ನಾನು ಈ ತರ ಇಲ್ಲ, ನೀನು ಕೊಡ್ತಾ ಇದ್ದೀಯ ಅಂದ್ರೆ ಇದು ನನ್ನ ಚಿತ್ತದ ಆಳದಿಂದ ಬರ್ತಾ ಇದೆ, ಇದನ್ನ ನಾನು ಆಚರಣೆಗೆ ತರಲಾರೆ. ಆಚರಣೆಗೆ ತರಬಾರ್ದು. ಆ ತಡ್ಕೊಳ್ಳೋದಿದೆಯಲ್ಲ, ಅದು ಕೂಡ ಒಂದು ತಪಸ್ಸು. ಚಿತ್ತದಿಂದ ಮಾಡುವ ತಪಸ್ಸು ಅಂತ ಕರಿಬಹುದು ಬೇಕಾದ್ರೆ. ಮನಸ್ಸಿನ ಆಳದ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಚಿತ್ತದಿಂದ ಮಾಡುವ ತಪಸ್ಸು. ಹೇಳಿದ್ರೆ ಮನದಿಂದ ಮಾಡುವ ತಪಸ್ಸು, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಗುರೂಜಿಯವರು ತಿಳಿಸಿದ್ರು. ನಮ್ಮ ಮನಸ್ಸನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ನಮ್ಮ ಪೂರ್ವ ಜನ್ಮದ ಸಂಸ್ಕಾರಗಳು ಈ ಜನ್ಮದಲ್ಲೂ ನಮ್ಮ ಚಿತ್ತದಲ್ಲಿರ್ತವೆ. ನಮ್ಮ ಚಿತ್ತದಲ್ಲಿ ಮೂಡಿ ಬರುವ ದುರ್ಭಾವನೆಗಳನ್ನ ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಗುರುಗಳು ನಮಗೆ ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತು 62ನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಯಾರು ವಿಜೇತರಾಗಿದ್ದಾರೆ ನೋಡೋಣಂತೆ. ಅದರ ಜೊತೆಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಮೊದಲು ಬರ್ಕೊಳ್ರಿ. ಈ ವಾರದ ಪ್ರಶ್ನೆ, 4 ಅಂತಃಕರಣಗಳನ್ನು ಬರೆದು ಕಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ, 4 ಅಂತಃಕರಣಗಳನ್ನು ಬರೆದು ತಿಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ಕೇಳಿದರೆ 62ನೇ ಸಂಚಿಕೆಯ ಪ್ರಶ್ನೆ, ನಿಜಗುಣ ಶಿವಯೋಗಿಗಳು ಹೇಳಿದಂತಹ ದೈಹಿಕ ತಪಸ್ಸಿನ 4 ನಿಯಮಗಳನ್ನು ಬರೆದು ಕಳಿಸಿರಿ. ಗುರುಭಜನೆ. ಉತ್ತರ: ಗುರುಭಜನೆ, ಸುಕರ್ಮ ವೃತ್ತಿ, ಹರಣ ಪೂಜೆ ಹಾಗೂ ಶರಣ ಸೇವೆ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಶ್ರೀಮತಿ ಸುಜಾತಾ ಫಕೀರ್ಗೌಡ ನಾಗನಗೌಡರ್, ಧಾರವಾಡ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಶ್ರೀ ನಾಗರಾಜ್ ಬಾಳಂಬೀಡ, BA ಅಂತಿಮ ವಿದ್ಯಾರ್ಥಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸವಣೂರು, ಹಾವೇರಿ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಪುಷ್ಪಾ ಎಸ್ ಕೊಪ್ಪದ್, ಮಹಾತ್ಮ ಬಸವೇಶ್ವರ ನಗರ, ಧಾರವಾಡ. ವಿಜೇತರಿಗೆ ಅಭಿನಂದನೆಗಳು. ಕೇಳಿದರೆ 63ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮಗಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರು ಈಶ್ವರನ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರುಳ್ಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್,